ಯಾಕೆ ಏನಾಯ್ತು ಆಶಾ? ಹಾಂ, ಯಾಕೆ ಹಿಂಗೆ ಗಲಾಟೆ? ಇವಳ್ಯಾಕೆ ಬಂದಿದ್ದಾಳೆ ಇಲ್ಲಿಗೆ? ಅಲ್ಲ ನೋಡ್ರಿ, ಬರ್ಗೆಟ್ಟವಳು ಕೋಳಿ ಹುಳಿನ ಕದಿಯಕ್ಕೆ ಬಂದವಳೆ. ಕೋಳಿ ಹುಳಿ ಅಷ್ಟೊಂದು ಇಷ್ಟ ಆಗ್ಬಿಟ್ಟೈತಂತೆ ಇವಳಿಗೆ, ಅದಕ್ಕೆ ಬರ್ಗೆಟ್ಟಿದ್ಲಂತೆ. ಕೋಳಿ ಹುಳಿ ಕತ್ಕೊಂಡು ಹೋಗಕ್ಕೆ ಬಂದವಳೆ ಕಣ್ರಿ. ಅಯ್ಯೋ, ಕೋಳಿ ಹುಳಿ ಅದ್ರಾಗ ಪೀಸ್ ಇಲ್ಲ ಏನಿಲ್ಲ, ಕೋಳಿ ಹುಳಿ ಕದಿಯಕ್ಕೆ ಬಂದವಳ? ಅಯ್ಯೋ ದೇವ್ರೆ. ಹಿಂಗೆಲ್ಲ ನೀನು ಮಾತಾಡಬೇಡ. ನಾನು ಕೋಳಿ ಹುಳಿ ಕದಿಯಕ್ಕೆ ಬಂದಿಲ್ಲ. ನನ್ನ ಪಾತ್ರೆ ಇರಲಿಲ್ಲ, ಸಣ್ಣ ಪಾತ್ರೆ, ಅದನ್ನು ನಾನು ಹುಡ್ಕಕ್ಕೆ ಬಂದಿದ್ದು. ಸಣ್ಣ ತಪ್ಪಲೆ ಅಲ್ಲ, ಅದಕ್ಕೆ ಇದೆ ಅಂತ ನೋಡ್ತಾ ಇದ್ದೆ. ನಾನೇನೇನು ಅಷ್ಟು ಬರ್ಗೆಟ್ಟವಳಲ್ಲ. ಏನು ಒಂದು ಕೋಳಿ ತಗೊಂಬಂದು ನಮಗೆ ನೀರಾರು ಇಬ್ಬರಾಳಿಗೆ 1.5 kg ಒಂದು ಕೋಳಿ ಕಟ್ ಮಾಡಿಸ್ಕೊಂಬಂದ್ರೆ 2 ಊಟ ಉಣ್ತೀವಿ. ಏನು ಕೋಳಿ ಸಾರು ಮಾಡೋದೇನು ನನಗೇನು ದೊಡ್ಡದಲ್ಲ. ತಂದು ಎದ್ದಾಕಲೇ ಮಾಡ್ತೀನಿ. ಸುಳ್ಳು ಹೇಳ್ಬೇಡ. ಸುಳ್ಳು ಹೇಳ್ಬಿಟ್ಟಿದ್ಯ ಅಂದ್ರೆ ನೋಡು, ಏನಿಲ್ಲ. ಸುಳ್ಳು ಹೇಳಿದ್ಯಾ ಅಂದರೆ ನಾನೇನು ಸುಮ್ಮನಿರಲ್ಲ. ಒಪ್ಕ. ಇಲ್ಲ, ನಾನು ಕೋಳಿ ಹುಳಿ ಕದಿಯಕ್ಕೆ ಬಂದಿದ್ದೆ, ನಾನು ಬರ್ಗೆಟ್ಟಿದ್ದೆ, ನನಗೆ ಊಟ ಮಾಡೋಕ್ಕೆ ಇಷ್ಟ ಆಗಿತ್ತು, ನಾನು ನೆಕ್ ಜರ್ಲವಳು, ನನಗೆ ಬಾಯಿ ರುಚಿ ಕೇಳ್ತೀನಿ. ನಾನು ಯಾವಾಗ್ಲೂ ಒಂಥರ ನಾನು ಹೆಂಗೆ ಅಂತಂದರೆ ಬರೀ ಬಾಯಿ ರುಚಿ ನೋಡ್ಕೊಂಡು ಊಟ ಮಾಡೋ ಅಂಥವಳು ನಾನು ಅಂತ ಒಪ್ಕೊ. ಅದು ನಿನ್ನ ಬಗ್ಗೆ ಏನಂತ ನನಗೆ ಗೊತ್ತೈತೆ. ಅಯ್ಯೋ ದೇವ್ರೆ. ಅಲ್ಲ, ನೀನು ಹೆಂಗೆ ಮಾತಾಡ್ತೀಯ ನೋಡು. ಇದ್ದಂಗೆ ಹೇಳ್ತಾ ಇದ್ದೀನಿ, ನಾನೇನು ಅದಕ್ಕೆಲ್ಲ ಬಂದಿದ್ದು. ನೀನು ಸುಮ್ಮನೆ ಏನೇನೋ ಮಾತಾಡಬೇಡ. ಏನೇನೋ ಮಾತಾಡಿದಿ ಅಂದ್ರೆ ನಾನು ಸರಿಯಾಗಲ್ಲ ನೋಡಿ, ಹೇಳಿರ್ತೀನಿ. ಏನೇನೋ ಮಾತಾಡಬೇಡ ನೀನು. ಮುಚ್ಚೆ ಬಾಯಿ, ಮುಚ್ಚೆ. ಸುಮ್ಮನೆ ವಾದ ಮಾಡಬೇಡ ಕಣೆ. ಒಪ್ಕೊಂಬ್ಲಿಲ್ಲ ಅಂದರೆ ಅಷ್ಟೇ ನೋಡು. ಇಲ್ಲ, ನಾನು ಅದಕ್ಕೆ ಬಂದಿದ್ದಂತ ಒಪ್ಕೊ. ಏನತ್ತೀರ ಒಂದು ತಪ್ಪಲೆಗಳದ್ದು ಅದನ್ನೇ ಕೊಟ್ಟು ಉಳಿದೇ ಕೊಟ್ಟು ಕಳಿಸ್ತೀನಿ. ಇಲ್ಲ, ನಾನು ಏನಿಲ್ಲ, ರಮ್ಮಮ್ಮಂಗೆ 4 ತೀರೆ ಕಳಿಸೋದು. ನೋಡಕ್ಕ, ಯಪ್ಪ ಸಿಗೆ ಬಿದ್ರೂ ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ. ಇನ್ನು ನಾನು ನೋಡಲಿಲ್ಲ ಅಂದಿದ್ರೆ ತಾಂಡವಳು ದಿನ ಸಾಂಬಾರು ಕದಿಯಕ್ಕೆ ಬರ್ತಾಳೆ. ಸಾಂಬಾರು ಕಳ್ಳಿ. ನಾನೇನಲ್ಲ, ನಾವ್ಯಾಕೆ ಕದಿಯಕ್ಕೆ ಬರೋಣ? ಏನು ಸಾಂಬಾರು ಮಾಡೋದೇನು ದೊಡ್ಡದಲ್ಲ. ಏನು ಟೊಮೆಟೊ ಹಣ್ಣು ಹೆಚ್ಚಾಕಿ ಖಾರದ ಪುಡಿ ಸಾಂಬಾರು ಪುಡಿ ಹಾಕಿದ್ರೆ ಸಾಂಬಾರು ಆಗುತ್ತೆ. ನಾನು ಯಾಕೆ ಸಾಂಬಾರು ಕತ್ಕೊಂಡು ಹೋಗಲ್ಲ. ಅತ್ತೆ ಮುಂದೆ ಕೇಳ್ಕೊಂಡು ಹೋಗ್ತೀನಿ ಬಾರೆ. ಹೇಳ್ಕೊಂಡು ಹೋಗ್ತೀನಿ ಬಾ. ನಿನ್ನ ಗಂಡಂಗೆ ಎಷ್ಟಿನ ತಗೊಂಡೋಗಿಕ್ಕಿಲ್ಲ ಸಾಂಬಾರ. ಬಾ ಇಲ್ಲಿ. ನಿನ್ನ ಗಂಡನೂ ಬರಲಿ ಬಾರೆ, ಹೇಳ್ಕೊಂಡು ಹೋಗ್ತೀನಿ ಬಾ. ಅಲ್ಲಿ ಕರ್ಕೊಂಡೋಗಿ ಕೇಳ್ತೀನಿ ಬಾರೆ ಇಲ್ಲಿ. ಬಿಟ್ಟರೆ ಸರಿ. ನಾನು ಹೇಳ್ತಾ ಇರೋದು ನಿಜಾನೇ. ಸುಮ್ಮನೆ ಏನಕ್ಕೆ ನೀನು ವಾದ ಮಾಡ್ತಾ ಇದೀಯಾ? ನಾನು ಬಂದಿಲ್ಲ ಅಂದರೆ ಕೇಳಬೇಕು ಅಷ್ಟೇ. ಬಂದಿದ್ದೀಯ ಅಂದರೆ ಕೇಳಬೇಕು ಅಷ್ಟೇ. ನಾನು ಹೇಳ್ತಾ ಇದ್ದೀನಲ್ಲ, ಬಂದಿದ್ದೀಯ ಅಂದರೆ ನೀನು ಕೇಳಲೇಬೇಕು. ನೋಡು, ರೆಡ್ ಹೆಂಡ ಸಿಗ ಬಿದ್ರೂ ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ. ನಾನು ನೋಡಲಿಲ್ಲ ಅಂದಿದ್ರೂ ಎಷ್ಟು ಸುಳ್ಳು ಹೇಳ್ತಾ ಇದ್ಲು. ನಾನು ಬಿಡು, ಮೊದಲೇ ಬರ್ಗೆಟ್ಟವಳು, ಒಂಥರ ಬಾಯಿ ರುಚಿ ನೋಡ್ತಿರ್ತಾಳೆ ಯಾವಾಗ್ಲೂ. ಮತ್ತು ಕಣ್ಣಸ್ರು ಆದರೆ ಯಾಕೆ ಬೇಕು, ತಗೊಂಡೋಗಿ ಉಂಡ್ರು ಉಂಬ್ಲೇಳು. ನಾವೇನು ಉಣ್ತಾ ಇರಲಿಲ್ಲ. ಬೇಕಾದರೆ ಸಾಯಂಕಾಲಕ್ಕೆ ಬೇರೆ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೆ. ತಗೊಂಡೋಗ್ಲೇಳು ಅಂತ ಸುಮ್ಮನಿದ್ದೆ. ಆದರೆ ನೀನು ಮಾತಾಡೋ ಇದಕ್ಕೆ ಅಲ್ಲ, ಇನ್ನೂ ಎಷ್ಟು ಜಂಬದ್ ಮಾತಾಡ್ತೀಯ. ಸಾಂಬಾರು ಕತ್ಕೊಂಡು ಹೋಗಿ ಬಂದಿರೋದಲ್ದಲೇ ಇನ್ನು ಎಷ್ಟು ಜಂಬದ್ ಮಾತಾಡ್ತೀಯಲ್ಲ ನೀನು. ಎಷ್ಟು ಜಂಬ ಅದ್ರಾಗ ಭಾರಿ ಇದ್ದಾಳೆ. ಯಾಕೆ ನನ್ನ ಹೆಂಡ್ತಿಗೆ ಹಂಗೆ ಹೊಡಿತಾ ಇದ್ರಾ? ಬಿಡ್ಯಾಕ, ಯಾಕೆ ಹಂಗೆ ಹೊಡಿತಾ ಇದ್ರಾ? ಬಿಟ್ಟರೆ ಸರಿ ನೋಡಿ, ಹೇಳಿರ್ತೀನಿ. ನಿನ್ನ ಹೆಂಡ್ತಿ ಕಳ್ಳಿ ಕಣೋ, ಸಾಂಬಾರು ಕದಿಯಕ್ಕೆ ಬಂದವಳೆ. ನಾನು ಮಾಡಿರೋಂಥ ಕೋಳಿ ಸಾರು. ಇವಳಿಗೆ ಎಲ್ಲ ಬಾಯಿ ರುಚಿ ಆಗಬೇಕು. ಎಲ್ಲ ಯಾರಾದರೂ ಮಾಡಿಕೊಟ್ಟಿರೋ ಅಂಥದ್ದು ಕಾಯ್ತಾ ಇರ್ತಾಳೆ. ಒಂಥರ ನಿಕ್ಜರ್ಲವಳು ಅಂತಾರಲ್ಲ ಆ ಥರ. ಒಂಥರ ಹಿಂಗೆ ಅಂದರೆ ಬಾಯಿ ರುಚಿ ನೋಡಿಕೊಂಡು ಎಲ್ಲ ಟೇಸ್ಟ್ ಮಾಡಿಕೊಂಡು ಆ ರೀತಿ ಇವಳು ಬುದ್ಧಿ. ಅಲ್ಲ, ಬೇಕಂದ್ರೆ ಕೇಳಿ ಇಸ್ಕೊಂಡು ಹೋಗೋಣ. ಒಂದು ಲೋಟ ಕೊಡಮ್ಮ ಅಂತ ಹೇಳಿ ಅದನ್ನೇನು ಕದಿಯೋಕ್ಕೆ ಬಂದಿದೀಯ? ಅಲ್ಲ, ದೊಡ್ಡ ಒಡವೆ ಕದಿಯೋದು ನೋಡಿದ್ದೀವಿ, ಸಾಂಬಾರು ಕದಿಯೋರ್ನ ಯಾರನ್ನೂ ನೋಡಲಿಲ್ಲಪ್ಪ. ಕೋಳಿ ಹುಳಿನ ಅದು ಪೀಸ್ ಇಲ್ಲ ಏನಿಲ್ಲ. ನಾನು ಬಂದಿಲ್ಲ, ನಾನು ಕದಿಯೋಕ್ಕೆ ಬಂದಿಲ್ಲ. ನೀನು ಸುಮ್ಮನೆ ಹೇಳ್ಬೇಡ ನೀನು. ನಾನು ಬಂದಿಲ್ಲ ಅಂದರೆ ಬಂದಿಲ್ಲ, ನಾನು ಒಪ್ಕೊಂಬಲ್ಲ. ಒಪ್ಕೊಂಬಲ್ಲಿ ನೋಡಕ್ಕ. ಒಪ್ಕೊಂಡ್ರೆ ಸರಿ, ಒಪ್ಕೊಂಬಲಿಲ್ಲ ಅಂತಂದ್ರೆ ನಾನಂತೂ ಬಿಡಲ್ಲ. ಒಪ್ಕಳೆ, ಸಾಂಬಾರು ಕದಿಯಕ್ಕೆ ಬಂದಿದ್ದೆ ಅಂತ ಒಪ್ಕೋಬೇಕು ನೀನು. ಅತ್ತೆ ಬಾರತ್ತೆ ಇಲ್ಲಿ. ಅತ್ತೆ, ನಾನು ಒಪ್ಕೊಂಬಲ್ಲ ಅಂದ್ರೆ ಒಪ್ಕೊಂಬಲ್ಲ. ನನ್ನ ಹೆಂಡ್ತಿ ಹಂಗೆ ಮಾಡೋ ಅಂತವಳಲ್ಲ. ನನ್ನ ಹೆಂಡ್ತಿ ಬಗ್ಗೆ ಸುಮ್ಮನೆ ಮಾತಾಡ್ತಾ ಇದ್ದೀರಾ? ಸುಮ್ಮನೆ ಯಾರು ಮಾತಾಡಲ್ಲ, ಸುಮ್ಮನಿರಲ್ಲ. ಯಾಕಲ್ಲ ಹಿಂಗೆ ತಾವು ಮಾಡಬೇಕು? ಒಂದು ಕೋಳಿ ತಗೊಂಬಂದು ಕೊಡಲ್ಲ, ಮಾಡ್ಕೊಂಡು ತಿನ್ನಲಿ. ಅಷ್ಟೊಂದು ತಿನ್ನಂಗಾಗಿದ್ರೆ ತಗೊಂಬತ್ತೀವಿ ಕಣಲಿ. ನಮಗೂ ಗೊತ್ತೈತೆ ತಗೊಂಬರ್ಬೇಕು ಅಂತ. ನಮಗೇನೇನು ಕೋಳಿ ಬರೋದೇನು ದೊಡ್ಡದಲ್ಲ. ಒಂದು 300 ರೂಪಾಯಿ ಕೊಟ್ಟು ಏನು ಒಂದು ಕೋಳಿ ತಗೊಂಬಂದು ಸಾರು ಮಾಡ್ಕೊಂಡು ಉಂಬೋದೇನು ನಮಗೇನು ದೊಡ್ಡದಲ್ಲ. ಏನು ಹೆಂಗೆ ಮಾತಾಡ್ತಾನೆ ನೋಡಿ. ನೀನು ಕದಿಯಕ್ಕೆ ಬಂದಿಲ್ಲ ಅತ್ತೆ. ನೋಡತ್ತೆ, ಇವಳು ಕೋಳಿ ಸಾಂಬಾರು ಕದಿಯಕ್ಕೆ ಬಂದವಳೆ. ಕೋಳಿ ಹುಳಿನ ಆಗಲ್ಲ ಅಂಬದು ಗೊತ್ತಿದ್ದು ಕೊಟ್ಟು ಯಾಕತ್ತೆ ಬರಬೇಕು? ವಾಣಿ, ಆಗಲ್ಲ ಅಂಬದು ಗೊತ್ತೈತೆ ನಿನ್ಗೂ ಅವಳಿಗೂ. ಆಗಲ್ಲ, ಮಾತಾಡ್ಸಲ್ಲ ಅಂಬದು ಗೊತ್ತಿದ್ದು ಕೊಟ್ಟು ಯಾಕೆ ಇಂಥ ಮಾಡ್ತೀರಾ? ಸುಮ್ಮನೆ ಇರೋದು ಬಿಟ್ಟು. ನಿಮಗೇನೋ ನಯ ಭಯ ಅಂಬೋದಿಲ್ಲ. ಅವಳು ಮಾತಾಡ್ಸಲ್ಲ ಅಂಬದು ಗೊತ್ತೈತೆ. ನೀನು ಯಾಕೆ ಅದೆಲ್ಲ ಸಾಂಬಾರು ಕದಿಯಕ್ಕೆ ಹೋಗೋದು? ಅದೆಲ್ಲ ಯಾಕೆ ಮಾಡ್ತೀಯ? ಸುಮ್ಮನೆ ಇರ್ಬೇಕು ತಾನೆ. ಒಂದಿಷ್ಟು ಸಾರು ಮಾಡ್ಕೊಂಡು ಬೇಕಾಗಲ್ಲ ಅಂದರೆ ಹೇಳತ್ತೆ. ಅಪ್ಪ ಇಲ್ಲ ಅತ್ತೆ,
ನಾನು ಕದಿಯಕ್ಕೆ ಬಂದಿಲ್ಲ. ನಾನು ಏನು ಕತೆ ಕದಿಯಕ್ಕೆ ಬರೋಣ ಸಾಂಬಾರ? ಅಯ್ಯೋ ದೇವ್ರೆ. ನೋಡತ್ತೆ, ನೋಡು ಇಲ್ಲಿ, ನೋಡಿ ಇಲ್ಲಿ ಸಾಂಬಾರು ಕದಿಯಕ್ಕೆ ಬಂದಿರೋದು ಮಾತಾಡಿರೋದು ನೋಡಲ್ಲಿ. ಆಹಾ, ಸಾಂಬಾರು ಗಮ್ ಅಂತ ಐತೆ. ಒಂದು 2 ಪೀಸ್ ಇರೋದು ಕೋಳಿ ಜುಟ್ಟು ಅಂತ, ಒಂದು 2 ಪೀಸ್ ಕೋಳಿ ಜುಟ್ಟು ತಿನ್ನಾಕ್ಬಿಡ್ತೀನಿ. ಅಲ್ಲ ನೋಡು ಹೆಂಗೆ ಗಮ್ ಅಂತ ಐತೆ. ಒಬ್ಬರು ಮಾಡೋದು ಒಬ್ಬೊಬ್ರು ಮಾಡೋದು ಒಂದೊಂದು ಥರ ಟೇಸ್ಟ್ ಮಾಡತ್ತೆ. ಹಿಂಗೆ ಅಂತಾಳೆ ನಾನು ಆಡಿಯೋ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಿ. ಈಗ ಮಾತಾಡಲಿ ಅವಳು ನೋಡೋಣ. ಕದಿಯಕ್ಕೆ ಬಂದಿಲ್ಲ ಅಂತ ದೊಡ್ಡದಾಗಿ ಮಾತಾಡ್ತಾಳಲ್ಲ, ನೋಡ್ರಿ ನೋಡ್ರಿ ಹಿಂಗೆ ಬಂದು ಕತ್ಕೊಂಡು ಹೋಗ್ತಾ ಇದ್ದಾಳೆ ಅಂತ. ಸುಳ್ಳು ಬೇರೆ ಹೇಳ್ತಿಲ್ಲ ವಾಣಿ. ಅಲ್ಲ ನಿನಗೇನು ಅನ್ಸಲ್ಲ? ಅಯ್ಯೋ ದೇವ್ರೆ, ಅಲ್ಲ ಹಿಂಗೆ ಸುಳ್ಳು ಹೇಳೋದು ನೀನು? ಏನೇ ಇದಕ್ಕೇನು ಹೇಳ್ತೀಯ? ಇದಕ್ಕೇನು ಹೇಳ್ತೀಯ ಅಂತ? ನಾನು ಕದ್ದಿಲ್ಲ ಅಂತ ದೊಡ್ಡದಾಗಿ ಭಾಷಣ ಬಿಗಿತೀಯಲ್ಲ, ಇದಕ್ಕೇನು ಹೇಳ್ತೀಯ? ಮಾತಾಡ್ಸಲ್ಲ ಅಂಬೋದು ಗೊತ್ತಿರುತ್ತೆ. ತಿರ್ಗಾ ಯಾಕಿಂತ ಕೆಲಸ ಮಾಡಬೇಕು ಅಂದರೆ ಗಳಪ ಅಂತಾರೆ ಮಂಗೆ ಆಗುತ್ತೆ. ನೀನು ಮಾಡಿರೋ ಕೆಲಸ ಎಂಥದ್ದು ಅಂತ ಸ್ವಲ್ಪ ಯೋಚನೆ ಮಾಡೇ. ಅಲ್ಲಿ ಹಿಂಗೆ ಮಾಡಿದ್ರೆ ಆಗಲ್ಲ. ಒಂದಿಲ್ಲತ್ತಕ್ಕೆ ಹೆಜ್ಜೆ ಇಕ್ಬಾರ್ದಮ್ಮ. ನಾವೇನೋ ಅಂಕೇನೆ ಮಾತಾಡ್ಸಲ್ಲ ಅಂದಮೇಲೆ ಅಲ್ಲಿ ಹೆಜ್ಜೆ ಇಕ್ಕಲ್ಲ, ಸುಮ್ಮನಾಗ್ಬಿಡ್ತೀವಿ. ಬಿಡು ಮಾತಾಡ್ಸಲ್ಲ ಅಂತೇಳಿ ಸುಮ್ಮನಾಗ್ಬಿಡ್ತೀವಿ. ಅದು ಬಿಟ್ಬಿಟ್ಟು ನೀನಿಂಥ ಕೆಲಸ ಮಾಡಕ್ಕೆ ನಿಂತ್ಕೊಂಡ್ರೆ ನಾಸ್ಕೆಗಲ್ಲಿ ನಿನ್ಗೊಂದು ಇಟ ನಾನು ಹೋಗು. ಇನ್ನಂತರಿಗೆ ಏನು ಹೇಳ್ಬೇಕಮ್ಮ, ಒಂದು ಅರ್ಥ ಆಗಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡಿರ್ಬೇಕು ಅಂಬೋದೊಂದಿಷ್ಟು ಪರಿಜ್ಞಾನ ಅಂಬೋದೇ ಇಲ್ಲ ಅಲ್ಲ. ನಿಂದು ಎಂಥ ಮನ್ಸು ನಿಂದು? ಬಂದು ನಾನು ಮಾತಾಡಿಸ್ತಿಲ್ದತ್ತ ಯಾರು ತಗೋ ಇಸ್ಕೊಂಬಲ್ಲಮ್ಮ. ಒಂದು ಲೋಟ ಸಾರಿಗೆ ಹೋಗಲ್ಲ. ಸುಮ್ಮನೆ ಮಾಡ್ಕೊಂಡು ತಿಂಬಕ್ಕೆ ಏನು ಬಂದಿತ್ತು ನಿಮಗೆ? ಅಲ್ಲ ನೋಡು, ಅವಳು ಎಷ್ಟು ಇದನ್ನು ಮಾಡ್ತಾಳೆ ನಮ್ಮ ಮೇಲೆ. ನೋಡತ್ತೆ, ತಮ್ಮ ತೆಂಗಿನ ಕರ್ಕೊಂಬಂದು ಬೇಕ್ರಿ ಹಾಕ್ಸಿದ್ಲು. ನಮ್ಗೆ ಇವತ್ತು ಎಷ್ಟು ಹೊಟ್ಟೆ ಉರಿತೈತೆ ಗೊತ್ತಾ? ನಾವು ಬೇಜಾರು ಮಾಡ್ಕೊಂಡಿದ್ದು ಇವಳಿಗೇನೆ ಯಾವತ್ತೂ ಒಳ್ಳೇದಾಗಲ್ಲ. ಹೇಳು, ನಾನಿವತ್ತು ಏನೋ ಈ ಮನೆಗೆ ಭಾಳ ಚೆನ್ನಾಗಿರಬೇಕು ಅಂತೇಳಿ ತುಂಬ ಆಸೆ ಪಟ್ಟಿದ್ದೆ, ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಅಂತ. ಆದರೆ ನೀವು ಹಿಂಗೆ ಮಾಡ್ತಾ ಇದ್ದೀರ. ತಪ್ಪು ಮಾಡಿರೋರು ಯಾರು ಅಂತ ಮಾಡಿ ಮಾತಾಡು ಫಸ್ಟು. ಇದರಲ್ಲಿ ಏನು ತಪ್ಪೈತೆ, ಯಾರು ತಪ್ಪೈತೆ ಅಂತ ನೋಡಿ ಮಾತಾಡು. ನೀನು ಸುಮ್ಮನೆ ಬಾಯಿ ಐತೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಾನೇನು ಸುಮ್ಮನೆ ಇರೋದಿಲ್ಲ ನೋಡಿ, ಹೇಳಿರ್ತೀನಿ. ಬಾ ವಾಣಿ. ಅಮ್ಮ ಏನೋ ಸಾಂಬಾರು ಅವಳು ತಗೊಂಬಕ್ಕೆ ಬಂದಿರ್ಬೋದು, ಬಿಡು ಕ್ಷಮಿಸು. ಅವಳು ಬಾಯಿಗೆ ಬರಲಿ. ಅದು ನಾನು ತಗೊಂಡಿಲ್ಲ ಅಂತ ಇದ್ದಾಳ ಅವಾಗಿಂದಾನ. ಹೇಳಿ ನೋಡೋಣ ಅವಳು ನಿಯತ್ತಾಗಿರೋಳಾಗಿದ್ರೆ. ಅದಕ್ಕೆ ಮತ್ತೆ ಮನುಷ್ಯನಿಗೆ ಎಷ್ಟು ಮಾಡಿದ್ರು ನಿಯತ್ತಿಲ್ಲ ಅಂತ ಹೇಳೋದು. ಪ್ರಾಣಿಗಳಿಗಂತೂ ತನ್ನ ಹಾಕಿದ್ರು ಎಷ್ಟೋ ನಿಯತ್ತಾಗಿರ್ತವೆ ನೋಡು. ಅಲ್ಲ ಎಷ್ಟು ನಿಯತ್ತಾಗಿದ್ದೀರ ಅಂತ ಗೊತ್ತಾಗ್ತೈತೆ ನನಗೆ. ಎಷ್ಟಾದ್ರೂ ಇದು ಮಾಡಬಾರ್ದು. ನೀವು ಹಿಂಗನ ಇರಮ್ಮ, ನೀನು ಹಿಂಗನ ಮಾಡ್ಕೊಳಮ್ಮ, ತಲೆ ಕೆಡಿಸ್ಕೊಂಬಲ್ಲ. ನಮಗೆ ಈಗ ಬೇರೆ ಬೇರೆ ಕೆಲಸಗಳೆಲ್ಲ ಇರ್ತವೆ. ನಾವು ತಲೆ ಕೆಡಿಸ್ಕೊಂಡು ಕುಕ್ಕಮಕ್ಕಾಗಲ್ಲ. ನೋಡು, ಕದಿಯಕ್ಕೆ ಬಂದಿದ್ದೆ ತಾನೆ, ಕದಿಯಕ್ಕೆ ಬಂದಿದ್ದೀನಿ ಅಂತ ಹೇಳು. ಅಷ್ಟು ಬಿಟ್ಟು ಸುಮ್ಮನೆ ಏನೇನೋ ಮಾತಾಡ್ಬೇಡ. ಇಲ್ಲೆಲ್ಲ ಪ್ರೂಫ್ ತೋರಿಸಿದ್ರು ಏನು ಬಾಯಿ ಮುಚ್ಕೊಂಡು ಸುಮ್ಕಾದಲ್ಲ. ಗೊತ್ತಾಗಲ್ವೇ ನಿನಗೆ ಒಂದಿಷ್ಟ? ನಾನು ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಏನೋ ಇಲ್ಲದ್ದೆಲ್ಲನ ತರಲೆ ಮಾಡ್ತಾ ಇದ್ದಾಳೆ ಈ ಆಶಾ. ಇಷ್ಟು ಹಂಗೆ ರೆಕಾರ್ಡ್ ಮಾಡಿಕೊಂಡು ತೋರಿಸ್ತೀನಿ, ತೋರಿಸು ಅಂತೇಳಿ ಇಲ್ಲೆಲ್ಲ ತೋರಿಸಿ ಎಲ್ಲ ಒಂಥರ ಹೆಂಗೆ ಆಗ್ಬಿಡ್ತು ಅಂತಂದರೆ ಇದು. ನಾನು ಏನೋ ಅಂದ್ಕೊಂಡಿದ್ದೆ, ಆದರೆ ಏನೋ ಆಯಿತು ಅನ್ನಿಸ್ತೈತೆ. ನೋಡ್ತಾ ಇರಿ ಏನಾಗ್ಬೋದು ಅಂತ. ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ಏನೇ ಮೂವಿನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.